ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಇದ್ದೇವೆ ಕಾಪು ಕಡಲ ಪರ್ವದಲ್ಲಿ. ಕಾಪು ಬೀಚ್ನ ತೀರದಲ್ಲಿ ನಡೀತಿರುವ ಈ ಕಡಲ ಪರ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಕ್ರೀಡೆ ಆಗಿರ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ರುಚಿಕರ ತಿನಿಸುಗಳನ್ನು ನೀಡ್ತಾ ಇರುವಂತಹ ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಹಾಗಾದರೆ ಬನ್ನಿ, ಈ ಫುಡ್ ಫೆಸ್ಟಿವಲ್ ಕಾಪು ಕಡಲ ಪರ್ವ ಹೇಗೆ ನಡೀತಿದೆ ಮತ್ತು ಇಲ್ಲಿಗೆ ಬಂದ ಜನ ಏನಂತಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ. ನನ್ನ ಹೆಸರು ಧವನ. ಕಾಪು ಬೀಚ್ ಫೆಸ್ಟಿವಲ್ಗೆ ಬಂದಿದ್ದೇವೆ. ತುಂಬ ಒಳ್ಳೆಯಾಗಿದೆ. ಎಲ್ಲ ಫುಡ್ ಸ್ಟಾಲ್ಸ್ ಎಲ್ಲ ಇದೆ. ಮಧುರೈ ಸ್ಪೆಷಲ್ ಜಿಗರ್ ತಂಡ ಕೂಡ ಇದ್ದು ನಮಗೆ ಒಳ್ಳೆ ಟೇಸ್ಟ್, ಬೇರೆ ಬೇರೆ ಟೇಸ್ಟ್ ಟ್ರೈ ಮಾಡಲಿಕ್ಕೆ ಆಗ್ತದೆ. ಮತ್ತು ಈ ಪ್ರೋಗ್ರಾಮ್ಸ್ ಕೂಡ ಎಲ್ಲ ಒಳ್ಳೆಯದೇ ಇತ್ತು. ನಮಸ್ತೆ ಮಾತೆರೆಗ್ಲ ಎಂಕಲ್ 26, 27, 28 ಇನಿ ಲಾಸ್ಟ್ ದಿನ ಎಂಕಲ್ ಇನ್ನೇ ಬತ್ತೀನಿ ಕೋಡೆ ಮೊರಣಿಪುರ ಬೈದ್ಜ ಕೋಡೆ ಮಸ್ತ್ ಕ್ರೌಡ್ ಇತ್ತು ನನಗೆ ಬೊಕ್ಕ ಪ್ರೋಗ್ರಾಮ್ಲ ಎಡ್ಡೆ ಇತ್ತು ನನಗೆ ಕೋಡೆ ಮಸ್ತ್ ಜನ ಪಂಡೇರು ಎಂಕಲ್ ಇನಿ ಬತ್ತ ಅಣ್ಣ ಮುಲ್ತಾಪುರ ಒಂದು ಸ್ಟಾಲ್ ಆವಾಡ್ ಬೊಕ್ಕ ಪೂರ ಫುಡ್ಡು ಬೊಕ್ಕ ಜನ ಪೂರ ತೂದು ಮಸ್ತ್ ಖುಷಿ ಆಂಡ್ ಬೇತೆ ಬೇತೆ ರೀತಿಯ ಪ್ರೋಗ್ರಾಮ್ ಪೂರ ಆವೊಂದುಂಡು ಬೇತೆ ಬೇತೆ ರೀತಿಡ್ ಪೂರ ತಾಜಾ ಫುಡ್ ಮಲ್ತದ್ದು ಇಲ್ಲಾಡ್ ಕಂತದ್ದು ಮಲ್ತದ್ದು ಕಂತದ್ದು ಮತ್ತು ಎಡ್ಡೆ ಎಂಕುಲ ಪೂರ ಟೇಸ್ಟ್ ಮಲ್ತ ಫುಡ್ದ ಮಸ್ತ್ ಎಡ್ಡೆ ಆತಂಡು ಬೊಕ್ಕ ನಮ್ಮ ಕರಾವಳಿ ಪ್ರದೇಶಡು ಮಸ್ತ್ ಜನ ಪೂರ ಉಲ್ಲೇರು. ಕಾಪು ಬೀಚ್, ಮಲ್ಪೆ ಬೀಚ್, ಮಟ್ಟು ಬೀಚ್ ಪೂರ ಮಸ್ತ್ ಜನ ಲೈಕ್ ಮಲ್ಪುವೆರು. ಅಂಚ ಎಂಕುಲ್ಲ ಐಟುಲ್ಲ ಎಂಕುಲ್ಲ ಎಪಲ ಬರ್ಪ. I am Dr. Venkatagiri. I am working as a assistant director in Department of Animal Husbandry. I am a doctor. I came from Bank Bidar, Langave. This is my family. So you get very excited, a very good experience, new things, and everything is in the same single roof. Very good experience. I enjoyed. Food very good food. Very good. Thing is, we are feeling something. We are standing in heaven. Okay. Like because it's from Langave, 1,000 kilometers away from this place, so I'm thinking like I'm in heaven. So like that, I'm excited. Me and my family also we are enjoying. How was the total preparations? Yeah, super. We get a 5-star out of 5. ಕಾಪು ಕಡಲ ಪರ್ವ ಒಳ್ಳೆ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ನೀಟಾಗಿ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಫುಡ್ ಫೆಸ್ಟಿವಲ್ ಎಲ್ಲ ಹೇಗಿದೆ? ಫುಡ್ ಫೆಸ್ಟಿವಲ್ ಒಳ್ಳೆಯದಾಗಿದೆ. ಎಂಕುಲು ಸಡನ್ ಅದು ಆನ್ ದ ವೇ ಬನ್ನಾಗ ಕಾಪು ಫೆಸ್ಟಿವಲ್ ಬಂದಿತ್ತು ಅಂಚ ಬತ್ತೀನಿ ಎಂಕುಲಿಗೆ ಗೊತ್ತಿಜಂಡಿ ಈತು ಫುಡ್ ಪೂರ ಉಂಡು ಬಂದು ಇನ್ನು ನೈಟ್ ಸಿಂಗಿಂಗ್ಲ ಉಂಡಕ್ಕೆ ನಮ್ಮ ಐ ಕುಂತಾರ ಅಪ್ಪಜಿ ಬಟ್ ಮಸ್ತ್ ಎಡ್ಡೆ ಪೂರ ಎಡ್ಡೆ ಉಂಡು ಉಚಿತ ಆಟೋ ರಿಕ್ಷಾಲ್ ಇತ್ತೇನೆ ಎಂಕ್ಲಿಗೆ ಅವು ಮಸ್ತ್ ಖುಷಿ ಉಂಡು ಅಪ್ಪ ನಮ್ಮ ಕಾರ್ ಮಸ್ತ್ ದೂರ ಹಿಡ್ದಿದ್ದು ಬತ್ತೇನೆ ಅಂಚದು ಉಚಿತ ರಿಕ್ಷಾ ಹಿಡ್ದಿಡೆ ಮುಟ್ಟ ಬುಡಿಯೇರು ಅವು ಒಂದು ಎಂಕ್ಲಿಗೆ ಮಸ್ತ್ ಡಿಫ್ರೆಂಟ್ ಅಪ್ಪನ ಕುಡ್ಲಡ್ಲ ಅವು ಫೆಸಿಲಿಟಿ ಇಜ್ಜಾಣಿ ಎಂಕ್ಲಿಗೆ ಅವು ಈ ಸತಿ ಒಂದಿತ್ತದು ಖುಷಿ ಆಣಿ ಬಾಕಿದ ಫುಡ್ ಪೂರ ನಮ್ಮ ಟ್ರೈ ಮಾಡ್ತಂದಲ್ಲ. ಈ ಬಾರಿ ದೇಶದಾದ್ಯಂತ ಅಟಲ್ಜಿಯವರ ಜನ್ಮಶತಾಬ್ದಿ ಅಂಗವಾಗಿ ವಿವಿಧ ಚಟುವಟಿಕೆಗಳು ನಡೀತಾ ಇದೆ. ಉಡುಪಿ ಜಿಲ್ಲೆಯಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಕ್ರೀಡಾಕೂಟ, ಅಟಲ್ ಸ್ಮರಣೆ, ದತ್ತಿನಿಧಿ ಸಮರ್ಪಣೆ ಈ ರೀತಿಯ ಹಲವಾರು ಚಟುವಟಿಕೆಗಳು ನಡೆದಿದೆ. ವಿಶೇಷವಾಗಿ ಈ ಬಾರಿ ಕಾಪುವಿನಲ್ಲಿ ಕಡಲ ಪರ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ 3 ದಿವಸ ಅಟಲ್ಜಿಯವರನ್ನು ಸ್ಮರಣೆ ಮಾಡುವಂಥ ಯೋಗವನ್ನು ಮಂಡಲದ ತಂಡ ಮತ್ತು ಶಾಸಕರು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ಮಂಡಲದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ಉದ್ಯಾವರ ಹಾಗೂ ನಮ್ಮ ಶಾಸಕರಾದ ಸುರೇಶ್ ಶೆಟ್ಟಿ ಗುರ್ಮೆ ಇವರ ನೇತೃತ್ವದಲ್ಲಿ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಂಪನ್ನ ಮಾಡಿದ್ದಾರೆ. ವಿಶೇಷವಾಗಿ ಉಡುಪಿ ಜಿಲ್ಲಾ BJPಯ ಪರವಾಗಿ ನಾನು ಕಾಪು ಮಂಡಲದ ಸಮಸ್ತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅರ್ಥಪೂರ್ಣ ಕಾರ್ಯಕ್ರಮ, ಕ್ರೀಡಾ ಚಟುವಟಿಕೆಗಳು, ಅದರ ಜೊತೆಯಲ್ಲಿ ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ಎಲ್ಲವನ್ನು ಸೇರಿಕೊಂಡು ಮೇಳೈಸಿಕೊಂಡಂಥ ಒಂದು ದೊಡ್ಡ ಕಡಲ ಪರ್ವ ಮೇಳ ಇಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಒಂದು ಕಡಲ ಪರ್ವನ ಕಡಲ ಜೋಕುಲೆ ಊದು ಬಾರಿ ಸಂತೋಷಡು ತೇಳ್ತಿನಲ್ತದೆ ಪರ್ದು ತಿಂದು ಪೋಪಿನ ಪೊರ್ತು ಒಂದು ನಮ್ಮ ಕಾಪುದ ಬ್ರಿಡ್ಜ್ ನಮ್ಮ ಬಾವಟೆಗಮ್ಮ ಅಂದು ನುಂಪು ತುಳುಪುದಾರು ಅಂಚಪ್ಪನಾಗ ಇತ್ತೆ ಮೂಳಿ ಕಡಲ ಬಂದು ನಮ್ಮ ಮಿನಿಸ್ಟರ್ ಗುರುಮೆ ಮಲ್ತೇರು ಒಂದು ಇಂಚಿನ ಮಿತ್ತಿಗಳ ವರ್ಷಾಂಪ್ರತಿ ಪ್ರತಿ ಏರಿಯಲ್ಲಿ ಮಲ್ತೊಂದು ತಂಡ ನಮ್ಮ
ಸಂಸ್ಕೃತಿ ಒಯ್ಯುಡು ತುಳು ನಮ್ಮ ಕಡಲು ಒಂಜೇ ಕಡಲು ಒಂಜೆಪ್ಪೆ ಬಾಳೆ ಕತ್ತೆ ನಮ್ಮ ಕಡಲ ಬಿಟ್ಟು ಬರ್ತದೆ ಅಂತೇಳಿ ಒಂಜೇ ಎಪ್ಪೆ ಬಾಳೆಲೊಂದು ಕಡಲು ಭಾರಿ ಸಂತೋಷ ಆಪುಂಡು ನಮ್ಮ ಪೂರ ತರಬೆಚ್ಚ ಶಾಂತಿ ನೆಮ್ಮದಿ ಆರೋಗ್ಯ ಎಡ್ಡೆ ಪೂರಲೆಡ್ಡೆ ನಿಂಚೆನೆ ನಡೆಸೋದು ಉಪ್ಪಾಡು. ಮೀನೆಲ್ಲ ಒಳ್ಳೆ ಸೇಲ್ ಆಗ್ತದೆ, ಏನು ತೊಂದರೆ ಇಲ್ಲ, ಟೇಸ್ಟ್ ಉಂಟು. ಮೀನಿದೆ, ಅಂಜಲ್ ಉಂಟು, ಡಿಸ್ಕೋ ಉಂಟು, ಮುರುಮೀನು ಉಂಟು, ಬಂಗುಡೆ ಉಂಟು, ಪಾಂಪ್ಲೆಟ್ ಉಂಟು. ಅವ್ರು ಬಂದು ಸೆಲೆಕ್ಟ್ ಮಾಡಿದ್ರೆ ನಾವು ಕೊಡ್ತೇವೆ, ಕಮ್ಮಿ ಮಾಡಿ ಕೊಡ್ತೇವೆ ಅವ್ರಿಗೆ. ಹೆಸರು ದೀಪ ಅಂತ. ಒಳ್ಳೆ ಶುಕ್ರವಾರದಿಂದ ಇವತ್ತಿನ ತನಕ ಒಳ್ಳೆಯದಾಗಿ ಮಾಡ್ತಾ ಇದ್ದಾರೆ ಬೀಚ್ ಫೆಸ್ಟ್. ಎಲ್ರಿಗೂ ಒಂದು ಸಂತೋಷದ ವಿಷಯ. ಸುರೇಶ್ ಶೆಟ್ಟಿ ಗುರ್ಮೆಯವರ ನೇತೃತ್ವದಲ್ಲಿ ತುಂಬ ಒಳ್ಳೆಯದಾಗಿ 3 ದಿನ ಒಂದು ಫಂಕ್ಷನ್. ಇವತ್ತು ಲಾಸ್ಟ್ ಅಂತ ಬೇಜಾರಾಗ್ತದೆ ಎಲ್ಲರಿಗೂ. 3 ದಿನ ಒಳ್ಳೆಯದಾಗಿ ಕಾರ್ಯಕ್ರಮ ಮಾಡ್ತಿದ್ದಾರೆ, ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಅದರಂತೂ ಫುಡ್ ಫೆಸ್ಟ್ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ.